ಫ್ರೆಂಡ್ಸ್, ನಮಸ್ಕಾರ ರೀ ತಮಗೆಲ್ಲ. ಇವತ್ತಿನ ವ್ಲಾಗಿಗೆ ತಮಗೆಲ್ಲ ಸ್ವಾಗತ. ಇದು ಸ್ಯಾಟರ್ಡೆ ನೈಟ್ ವ್ಲಾಗ್ ಆ್ಯಂಡ್ ಈ ಒಂದು ವ್ಲಾಗಲ್ಲಿ ಸಂಡೇ ಮಾರ್ನಿಂಗ್ ವ್ಲಾಗ್ ಕೂಡ ಶೇರ್ ಮಾಡಿದ್ದೀನಿ. ಸೊ ಸ್ಯಾಟರ್ಡೆ ನೈಟ್ ಬಂದುಬಿಟ್ಟು ನಾವು ಮೂವಿ ನೋಡ್ತಾ ಇದ್ವಿ, ಕಾಟೇರ ಮೂವಿ. ಸೊ ನೆಟ್ಫ್ಲಿಕ್ಸಲ್ಲಿ ನೋಡ್ತಾ ಇದ್ವಿ ಎಲ್ಲ ಫ್ಯಾಮಿಲಿ ಕೂತು. ಸೊ ಈ ಮೂವಿ ಅಂತೂ ಎಷ್ಟು ಸತಿ ನೋಡಿದರೂ ಕೂಡ ಬೋರ್ ಆಗೋದಿಲ್ಲ ನೋಡಿ. ತುಂಬಾ ಚೆನ್ನಾಗಿದೆ. ದರ್ಶನ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಕಥೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿದೆ. ಸೊ ತಾವು ಯಾರೆಲ್ಲ ಈ ಫಿಲ್ಮ್ ನೋಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಫಿಲ್ಮ್ ಎಂಡಿಗೆ ಬಂದಿದೆ. ಕೊನೆ ಸೀನ್ ಇದು. ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಎಲ್ಲನೂ ಕೂಡ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ಸಂಡೇ ಮಾರ್ನಿಂಗ್ ವ್ಲಾಗ್ ಇದು. ಸೊ ಸಂಡೇ ಸ್ಪೆಷಲ್ ಟಿಫಿನ್ ಅಂತ ಬಂದುಬಿಟ್ಟು ದೋಸೆ ಮಾಡಿದ್ವಿ. ಸೊ ಇವಾಗ ದೋಸೆ ಟಿಫಿನ್ ಮಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ಸೇರಿ. ಸೊ ಇವಾಗ ನಮ್ಮ ಅಜ್ಜನಿಗೆ ಸೆಟ್ ದೋಸೆ ಬೇಕಾಗಿದೆ. ಸೊ ಅವಳಿಗೆ ಸೆಟ್ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಮೆಹಂದಿ ಮಿಕ್ಸಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಅಂದರೆ ನಾನು ಹೇಗೆ ಮೆಹಂದಿ ರೆಡಿ ಮಾಡ್ಕೊಳ್ತೀನಿ ತಲೆಗೆ ಹಚ್ಕೊಳ್ಳೋದಕ್ಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರಿಪ್ಷನ್ ತುಂಬಾ ಕಡಿಮೆ ಆಗ್ತಾ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವಾಗ ರೆಡಿ ಆಯಿತು ನಮ್ಮ ಅಜ್ಜಂದು ಸೆಟ್ ದೋಸೆ. ಆ್ಯಂಡ್ ಇವಾಗ ಇಲ್ಲಿ ಅಪ್ಪಾಜಿ ಅಮ್ಮ ಕೂಡ ಕೂತು ಟಿಫಿನ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರದ್ದು ಟಿಫಿನ್ ಆಯಿತು ಈಗ. ಆ್ಯಂಡ್ ಇಲ್ಲಿ ಇವಾಗ ಮೆಹಂದಿ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇರುತ್ತೆ ಆ್ಯಂಡ್ ಫ್ರೀ ಆಗೂ ಇರ್ತೀವಿ. ಸ್ವಲ್ಪ ಏನಾದರೂ ಈ ಥರದ ಕೆಲಸ ಮಾಡ್ಕೊಳ್ಬಹುದು, ಮೆಹಂದಿ ಎಲ್ಲ ಹಚ್ಚೋದು ಅದೆಲ್ಲನೂ ಕೂಡ. ಸೊ ಹಾಗಾಗಿ ನಾನು ಮೆಹಂದಿ ಹಚ್ಚಬೇಕಾಗಿತ್ತು. ಸೊ ಮೆಹಂದಿ ತರಿಸಿ ಇಟ್ಟಿದ್ದೆ. ಆ್ಯಂಡ್ ಇದಕ್ಕೆ ನಾನು ಬ್ರೂ ಕಾಫಿ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಕಾಫಿ ಪೌಡ್ರ್ ಆದ್ರೂ ನಡೆಯುತ್ತೆ, ಬಟ್ ನಾನಿಲ್ಲಿ ಬ್ರೂ ಮನೆಯಲ್ಲಿತ್ತು. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮೆಹಂದಿನೂ ಕೂಡ ಒಂದು ಬೌಲಲ್ಲೆಲ್ಲ ತಕ್ಕೊಂಡಿಟ್ಟಿದ್ದೀನಿ. ಈಗ ಅದಕ್ಕೆ ಇಲ್ಲಿ ಬ್ರೂ ಮತ್ತು ನೀರು ಹಾಕಿ ಕಾಫಿ ಪೌಡ್ರನ್ನು ಈ ಥರ ಕಾಯಿಸ್ಬಿಟ್ಟು ತಂದಿದ್ದೀನಿ. ಇವಾಗ ಆರಿದೆ, ಅದು ಆರಿದ ಮೇಲೇ ಮೆಹಂದಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವರು ಇದಕ್ಕೆ ಮೊಸರು ಮತ್ತು ನಿಂಬೆಹಣ್ಣು ಕೂಡ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದೂ ಕೂಡ ಒಳ್ಳೆಯದು, ಬಿಕಾಸ್ ಸಿಟ್ರಿಕ್ ಆ್ಯಸಿಡಿಂದ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಸೊ ಕೂದಲು ಕೂಡ ಸಿಲ್ಕಿ ಆಗುತ್ತೆ. ಆ್ಯಂಡ್ ನನಗೆ ಬೇಡ ಅನ್ನಿಸ್ತಾಯಿತ್ತು, ಜಸ್ಟ್ ಕಾಫಿ ಹಾಕಿ ಮಾಡಿದರೆ ಅಷ್ಟೇ ಸಾಕು ಅನ್ನಿಸ್ತಾಯಿತ್ತು. ಸೊ ನಾನಿಲ್ಲಿ ಅಷ್ಟೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ತೆಳ್ಳಗೆ ಇದನ್ನು ಮಾಡಬಾರ್ದು ಪೇಸ್ಟು. ಸ್ವಲ್ಪ ಬಂದುಬಿಟ್ಟು ಗಟ್ಟಿನೇ ಇರಬೇಕು. ಗಟ್ಟಿ ಇದ್ದರೆ ತಲೆಯಲ್ಲಿ ಚೆನ್ನಾಗಿ ಹತ್ಕೊಳ್ಳುತ್ತೆ. ಸೊ ತುಂಬ ನೀರಾಗಿಬಿಟ್ರೆ ಚೆನ್ನಾಗಿ ಹತ್ತೋದಿಲ್ಲ ಮೆಹಂದಿ ತಲೆಗೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸರಿ, ಇವಾಗ ಈವ್ನಿಂಗು ಮತ್ತು ನಾನು ಮೆಹಂದಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ರೆಸಿಪಿ ಮಾಡಿದ್ದೆ, ಅದು ಜಾಮೂನ್ ರೆಸಿಪಿ. ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಈವ್ನಿಂಗ್ ಆಗಿದೆ ನೋಡಿ, ಮಕ್ಕಳು ಕೂಡ ಹೊರಗಡೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಸ್ವಾತಿ ಕೂಡ ನಿಂತು ಅವ್ರನ್ನೆಲ್ಲ ನೋಡ್ತಾ ಇದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಬಾಯ್.